ಸ್ನೇಹಿತರೆ, ಮೋದಿಯವರ ಅಕೌಂಟ್ ಖಾಲಿ ಆಗ್ತಾ ಇದೆಯಾ? ದೇಶದ ಖಜಾನೆಯಲ್ಲೀಗ ದುಡ್ಡೇ ಇಲ್ವಾ? ಇಡೀ ದೇಶವೇ ಬೆಚ್ಚಿ ಬೀಳುವ, ಖುದ್ದು ಕೇಂದ್ರ ಸರ್ಕಾರವನ್ನೇ ನಡುಗಿಸುವ ಒಂದು ಆಘಾತಕಾರಿ ರಿಪೋರ್ಟ್ ಈಗ ಅಧಿಕೃತವಾಗಿ ಹೊರಬಿದ್ದಿದೆ. ಯಾರೋ ಹಾದಿಲ್ ಬೀದಿಲ್ ಹೋಗೋರು ಕೊಟ್ಟಿರೋ ರಿಪೋರ್ಟ್ ಅಲ್ಲ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಫೋಟಕ ವರದಿಯನ್ನ ರಿಲೀಸ್ ಮಾಡಿದೆ. ಈ ರಿಪೋರ್ಟ್ ಪ್ರಕಾರ ಭಾರತದ ಡಾಲರ್ ಖಜಾನೆಗೆ ಬರೋಬ್ಬರಿ $30.8 ಬಿಲಿಯನ್ ಕನ್ನ ಬಿದ್ದಿದೆ. ಅಂದ್ರೆ 28 ಲಕ್ಷ ಕೋಟಿ ರೂಪಾಯಿ ನಮ್ಮ ದೇಶದ ಜೇಬಿನಿಂದ ದಿಢೀರಂತ ಮಾಯವಾಗಿದೆ. ಡಾಲರ್ ರಿಸರ್ವ್ ಹೊಳೆ ಹರಿದಂಗೆ ದೇಶದಿಂದ ಹೊರಗೆ ಹೋಗಿಬಿಟ್ಟಿದೆ. ಹಾಗಿದ್ರೆ ಯಾಕಿಷ್ಟು ದೊಡ್ಡ ಮಟ್ಟದಲ್ಲಿ ಖಾಲಿ ಆಯಿತು? RBI ಕೊಟ್ಟಿರೋ ರಿಪೋರ್ಟ್ನಲ್ಲಿ ಇನ್ನೂ ಏನೆಲ್ಲ ಇದೆ? ದೇಶದ ಆರ್ಥಿಕತೆಗೆ ಎದುರಾಗಿರೋ ಆ ಕರಾಳ ಆಪತ್ತಾದ್ರೂ ಏನು? ಬನ್ನಿ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. $30.8 ಬಿಲಿಯನ್ ಖಾಲಿ, RBI ರಿಪೋರ್ಟ್ ಹೇಳಿದ್ದೇನು? RBI ಕೊಟ್ಟಿರೋ ಆ ರಿಪೋರ್ಟ್ ಬಗ್ಗೆ ನೋಡೋಕು ಮುನ್ನ ಸ್ನೇಹಿತರೆ, ಒಂದ್ಸಲ ನೆನ್ಪಿಟ್ಕೊಳ್ಳಿ. ಕಳೆದ ಮೇ 11ಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ದೊಡ್ಡ ವಾರ್ನಿಂಗ್ ಕೊಟ್ಟಿದ್ರು ಇಡೀ ದೇಶದ ಎಲ್ಲ ಜನಕ್ಕೆ. ಪೆಟ್ರೋಲ್ ಡೀಸೆಲ್ ಬಳಕೆಯನ್ನ ಕಮ್ಮಿ ಮಾಡಿ, ಚಿನ್ನ ಖರೀದಿಗೆ ಬ್ರೇಕ್ ಹಾಕಿ, ಅನಗತ್ಯ ವಿದೇಶಿ ಪ್ರವಾಸ ಮಾಡಬೇಡಿ, ಪ್ರವಾಸ ಭಾರತದಲ್ಲಿ ಎಷ್ಟಾದ್ರಷ್ಟು ಮಾಡ್ಕೊಳ್ಳಿ, ಹೊರಗೆ ಬೇಡ, ಸದ್ಯಕ್ಕೆ ದುಡ್ಡು ಹೋಗೋದು ಬೇಡ ಹೊರಗಡೆ ಅಂಥೇಳಿ. ದೇಶಕ್ಕೆ ಕಷ್ಟದ ದಿನಗಳು ಬರ್ತಾ ಇದ್ದಾವೆ, ಇಂಪೋರ್ಟ್ ಕಮ್ಮಿ ಮಾಡೋಣ ಅಂಥೇಳಿ ಹೇಳಿದರು. ಅವತ್ತು ಅವ್ರು ಯಾಕಷ್ಟು ಸೀರಿಯಸ್ ಆಗಿದ್ರು ಅನ್ನೋದು ಬಹಳ ಜನಕ್ಕೆ ಅರ್ಥ ಆಗಿರಲಿಲ್ಲ, ನಾವು ಬಿಡಿಸಿ ಹೇಳಿದಾಗಲೂ ಕೂಡ. ಆದರೆ ಕಡೆಗೂ ಕೂಡ ಆ ಆತಂಕಕ್ಕೆ ಉತ್ತರ ಈಗ ಸಿಕ್ಕಿಬಿಟ್ಟಿದೆ. RBI ತನ್ನ ಲೇಟೆಸ್ಟ್ ವಾರ್ಷಿಕ ವರದಿಯನ್ನು ರಿಲೀಸ್ ಮಾಡಿದೆ. ಇದರಲ್ಲಿ ದೇಶದ ಆರ್ಥಿಕತೆಯ ಚಿತ್ರಣವನ್ನು ಬಿಚ್ಚಿಟ್ಟಿದೆ. ಈ ರಿಪೋರ್ಟ್ ಪ್ರಕಾರ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ BOP ತೀವ್ರ ಆಘಾತಕಾರಿ ಮಟ್ಟಕ್ಕೆ ಕೆಳಗೆ ಬಂದಿದೆ. ಹಾಗಂದ್ರೇನು ಈಗ ನೆಕ್ಸ್ಟ್ ಹೇಳ್ತೀವಿ ಡೀಟೇಲ್ ಆಗಿ. ಅದಕ್ಕೂ ಮುನ್ನ ಸ್ನೇಹಿತರೆ, ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಕೇವಲ 9 ತಿಂಗಳಲ್ಲಿ, ಅಂದರೆ ಏಪ್ರಿಲ್ನಿಂದ ಡಿಸೆಂಬರ್ 2025ರ ಅವಧಿಯಲ್ಲಿ ನಮ್ಮ ದೇಶದ ಒಟ್ಟು ಡಾಲರ್ ಲೆಕ್ಕಾಚಾರದಲ್ಲಿ ಬರೋಬ್ಬರಿ $30.8 ಬಿಲಿಯನ್ ಕೊರತೆ ಎದುರಾಗಿದೆ. ಇದು ಎಷ್ಟು ದೊಡ್ಡ ಆಘಾತ ಅಂತ ಒಂದು ಸಿಂಪಲ್ ಕಂಪ್ಯಾರಿಸನ್ ಮೂಲಕ ಹೇಳ್ತೀವಿ ಕೇಳಿ. ಜಸ್ಟ್ 2 ವರ್ಷಗಳ ಹಿಂದೆ 2023-24ರ ಆರ್ಥಿಕ ವರ್ಷದಲ್ಲಿ ಭಾರತದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಬರೋಬ್ಬರಿ $63.7 ಬಿಲಿಯನ್ ಸರ್ಪ್ಲಸ್ನಲ್ಲಿತ್ತು. ಅಂದರೆ ನಮ್ಮ ಖಜಾನೆಗೆ ಡಾಲರ್ ಚೆನ್ನಾಗಿ ಹರಿದು ಬಂದಿತ್ತು. ಆದರೆ 2024-25ರ ವರ್ಷಕ್ಕೆ ಬರುವಷ್ಟರಲ್ಲಿ ಪರಿಸ್ಥಿತಿ ಬದಲಾಗಿ $5 ಬಿಲಿಯನ್ ಕೊರತೆ ಸೃಷ್ಟಿಯಾಯಿತು. ಇನ್ನು ಈ ವರ್ಷದ ರಿಪೋರ್ಟ್ನಲ್ಲಿ ಆ ಕೊರತೆ ಪ್ರಮಾಣ ಬರೋಬ್ಬರಿ $30.8 ಬಿಲಿಯನ್ ತಲುಪಿಬಿಟ್ಟಿದೆ. ಅಂದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಭಾರತದ ಡಾಲರ್ ಕೊರತೆ ಬರೋಬ್ಬರಿ $25.8 ಬಿಲಿಯನ್ ನಷ್ಟು ಹೆಚ್ಚಾಗಿದೆ. ಅಂದರೆ ಒಂದೇ ವರ್ಷದಲ್ಲಿ 6 ಪಟ್ಟು ಜಂಪ್ ಆಗಿದೆ ಕೊರತೆ. ಡಾಲರ್ ನಮ್ಮ ದೇಶದಿಂದ ಹೊರಗಡೆ ಓಡ್ ಹೋಗಿದೆ. ಏನಿದು BOP ಡೆಫಿಸಿಟ್? ಕರೆಂಟ್ ವರ್ಸಸ್ ಕ್ಯಾಪಿಟಲ್ ಅಕೌಂಟ್ ಲೆಕ್ಕಾಚಾರ. ಸಾಮಾನ್ಯ ಜನರಿಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ ಏನು ಅಂತ ಕನ್ಫ್ಯೂಷನ್ ಆಗಬಹುದು. ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಪಡ್ತೀವಿ ಸ್ನೇಹಿತರೆ. ಇಡೀ ದೇಶದ ಪಾಕೆಟ್ ಜೇಬಿನ ಡೈರಿಯ ಲೆಕ್ಕವೇ ಈ BOP. ನಮ್ ದೇಶಕ್ಕೆ ಎಷ್ಟು ವಿದೇಶಿ ವಿನಿಮಯ ಬಂತು ಮತ್ತು ಎಷ್ಟು ದುಡ್ಡು ವಿದೇಶಿ ವಿನಿಮಯ ಹೊರಗೆ ಹೋಯಿತು ಅನ್ನೋದೇ ಇದರ ಲೆಕ್ಕ. ಇದರಲ್ಲಿ ಮುಖ್ಯವಾಗಿ 2 ವಿಭಾಗಗಳು ಇರ್ತವೆ. ಒಂದು ಕರೆಂಟ್ ಅಕೌಂಟ್, ಇನ್ನೊಂದು ಕ್ಯಾಪಿಟಲ್ ಅಕೌಂಟ್. ಮೊದಲನೇದಾಗಿ ಕರೆಂಟ್ ಅಕೌಂಟ್. ನಾವು ದಿನನಿತ್ಯ ವಿದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳೋ ಕ್ರೂಡ್ ಆಯಿಲ್, ಚಿನ್ನ ಮತ್ತು ನಾವು ಎಕ್ಸ್ಪೋರ್ಟ್ ಮಾಡೋ ವಸ್ತುಗಳ ಆಡು ಭಾಷೆಯ ಲೆಕ್ಕಾಚಾರವೇ ಕರೆಂಟ್ ಅಕೌಂಟ್. ಈ 9 ತಿಂಗಳ ಅವಧಿಯಲ್ಲಿ ಭಾರತದ ಕರೆಂಟ್ ಅಕೌಂಟ್ ಡೆಫಿಸಿಟ್ CAD ಬರೋಬ್ಬರಿ $30.2 ಬಿಲಿಯನ್ ತಲುಪಿದೆ. ಎರಡನೇದಾಗಿ ಕ್ಯಾಪಿಟಲ್ ಅಕೌಂಟ್. ವಿದೇಶಿ ಹೂಡಿಕೆದಾರರು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋ ದೊಡ್ಡ ಮೊತ್ತದ ಹಣ ಇದು. ಸ್ನೇಹಿತರೆ, ಸಾಮಾನ್ಯವಾಗಿ ನಮ್ಮ ಕರೆಂಟ್ ಅಕೌಂಟ್ನಲ್ಲಿ ಡೆಫಿಸಿಟ್ ಕಂಡುಬರೋದು ಸಾಮಾನ್ಯ. ಯಾಕಂದರೆ ತೈಲ, ಚಿನ್ನ ಅಂತ ನಾವು ಕೂಡ ಹೆವಿಯಾಗಿ ಇಂಪೋರ್ಟ್ ಮಾಡ್ಕೊಳ್ಳೋರಲ್ವಾ, ರಫ್ತು ಕಮ್ಮಿ ಇದೆಯಲ್ವಾ, ಹಾಗಾಗಿ ಅದನ್ನು ಪಕ್ಕಕ್ಕಿಡೋಣ. ಆದರೆ ಈ ಬಾರಿ ಏನಾಗಿದೆ ಅಂದರೆ ಕ್ಯಾಪಿಟಲ್ ಅಕೌಂಟ್ನಲ್ಲೂ ದೊಡ್ಡ ಪೆಟ್ಟು ಬಿದ್ದಿದೆ. ಕ್ಯಾಪಿಟಲ್ ಅಕೌಂಟ್ನಲ್ಲೂ ತೀವ್ರ ಕೊರತೆ ಉಂಟಾಗಿದೆ. ಹೋದ ವರ್ಷಕ್ಕಿಂತ ಕೊರತೆ 99% ಹೆಚ್ಚಾಗಿದೆ. ದೇಶದ ಆರ್ಥಿಕತೆಯ 2 ಪ್ರಮುಖ ಜೇಬುಗಳಿಗೂ ಒಟ್ಟಿಗೆ ತೂತು ಬಿದ್ದಿರೋದೇ ಈಗಿರೋ ಹೊಸ ಟೆನ್ಷನ್. ಇದರಿಂದ ಏನಾಗುತ್ತೆ, ಇದರ ಪರಿಣಾಮಗಳೇನು, ಏನ್ ಕತೆ ಇದು, ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಮುನ್ನ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಸ್ನೇಹಿತರೆ, ದೇಶಕ್ಕೆ ಮಾತ್ರ ಅಲ್ಲ, ವ್ಯಕ್ತಿಗಳಿಗೂ ಕೂಡ ಯಾವಾಗ ಬೇಕಾದರೂ ಗಂಡಾಂತರ ಬರ್ಬೋದು. ಜೀವನ ತುಂಬ ಅನಿಶ್ಚಿತ. ಹೆಚ್ಚಿನವರ ಫ್ಯಾಮಿಲಿ ದುಡಿಯೋ ಒಬ್ಬ ಅಥವಾ ಇಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಉಳಿದ ಎಲ್ಲ ಸದಸ್ಯರು ಹೆಚ್ಚಿನ ಕಡೆ ಒಬ್ಬರೇ ದುಡಿತಾ ಇರ್ತಾರೆ. ಆ ದುಡಿಯೋ ವ್ಯಕ್ತಿಯನ್ನು ಕಳ್ಕೊಂಡ್ರೆ ಫ್ಯಾಮಿಲಿಗೆ ಆರ್ಥಿಕವಾಗಿ ಮುಂದೇನು ದಿಕ್ಕು? ಹೆಚ್ಚಿನವು ಯಾವುದೇ ತಯಾರಿನ ಮಾಡ್ಕೊಂಡಿರೋದಿಲ್ಲ. ಅದಕ್ಕೆ ಉತ್ತರವಾಗಿರೋದು ಟರ್ಮ್ ಇನ್ಶೂರೆನ್ಸ್. ಬರೀ 600-700 ರೂಪಾಯಿಗೆಲ್ಲ $1 ಕೋಟಿ ತನಕದ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸೋಕೆ ಅವಕಾಶ ಇರುತ್ತೆ. ದುರಂತ ಏನಾದರೂ ನಡೀತು ಅಂದರೆ ಫ್ಯಾಮಿಲಿಗೆ ಲಂಸಮ್ ಆಗಿ ಟ್ಯಾಕ್ಸ್ ಫ್ರೀ ಆಗಿ ಆ ಅಮೌಂಟ್ ಒಂದು ಶಾಟ್ನಲ್ಲಿ ಸಿಗುತ್ತೆ. ಮುಂದಿನ ಜೀವನಕ್ಕೆ ಆರ್ಥಿಕವಾಗಿ ಸಮಸ್ಯೆ ಆಗೋದಿಲ್ಲ.
ಯಾರಿಂದೂ ಕೂಡ ಮಾಡಿಸಿಲ್ಲ. ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಡಿಟ್ಟೋದವರ ಲಿಂಕನ್ನು ಚೆಕ್ ಮಾಡಿ ಅವರೊಂದಿಗೆ ನೀವು ಕನ್ಸಲ್ಟೇಷನ್ ಬುಕ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಯನ್ನು ಎಕನಾಮಿಕಲಿ ಸೆಕ್ಯೂರ್ ಮಾಡಬಹುದು ಫಿನಾನ್ಷಿಯಲಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನಿ ಕಂಟಿನ್ಯೂ ಮಾಡೋಣ. ಸರ್ವಿಸ್ ಸೆಕ್ಟರ್ಗೆ ಆಘಾತ, ಕಾಪಾಡಲಿಲ್ಲ ಇನ್ವಿಸಿಬಲ್ ಟ್ರೇಡ್. ಭಾರತದ ಆರ್ಥಿಕತೆಗೆ ಯಾವಾಗಲೂ ಆಸರಿಯಾಗಿ ನಿಲ್ತಾ ಇದ್ದಿದೆ ನಮ್ಮ IT ಮತ್ತು ಸರ್ವಿಸ್ ಸೆಕ್ಟರ್. ಇದನ್ನು ಆರ್ಥಿಕ ಭಾಷೆಯಲ್ಲಿ ಇನ್ವಿಸಿಬಲ್ ಟ್ರೇಡ್ ಅಂತ ಕರೀತಾರೆ. ಭೌತಿಕ ವಸ್ತುಗಳ ವ್ಯಾಪಾರದಲ್ಲಿ ಲಾಸ್ ಆದಾಗಲೆಲ್ಲ ನಮ್ಮನ್ನು ಕಾಪಾಡ್ತಾ ಇದ್ದಿದ್ದು ಈ ಸರ್ವಿಸ್ ಸೆಕ್ಟರ್. ಆದರೆ ಈ ಬಾರಿ ಆ ನಂಬಿಕಸ್ಥ ಜಾಗದಲ್ಲೂ ಕೂಡ ಹಿನ್ನಡೆಯಾಗಿದೆ. 2024-25 ಸರ್ವಿಸ್ ಸೆಕ್ಟರ್ ನಮಗೆ ಬರೋಬ್ಬರಿ $263.9 ಬಿಲಿಯನ್ ಲಾಭ ತಂದುಕೊಟ್ಟಿತ್ತು. ಆದರೆ 2025-26 ಈ ಲಾಭ ಕೇವಲ $221.4 ಬಿಲಿಯನ್ ಕುಸಿದಿದೆ. ಅಂದ್ರೆ ಬರೋಬ್ಬರಿ $42.5 ಬಿಲಿಯನ್ ನಷ್ಟು ಬೃಹತ್ ಲಾಭ ಕೈತಪ್ಪಿ ಹೋಗಿದೆ. ಈ ಸಲ ಬಿದ್ದು ಹೋಗಿದೆ. ಖುಷಿ ವಿಚಾರ ಏನು ಅಂದ್ರೆ ವಿದೇಶದಲ್ಲಿರೋ ಭಾರತೀಯರು ತಮ್ಮ ದೇಶಕ್ಕೆ ಫ್ಯಾಮಿಲಿಗೆ ಕಳಿಸೋ ರೆಮಿಟೆನ್ಸ್ ಚೆನ್ನಾಗೇ ಇದೆ. ಕಳೆದ ವರ್ಷ $92.4 ಬಿಲಿಯನ್ ರೆಮಿಟೆನ್ಸ್ ಈ ಬಾರಿ $102.5 ಬಿಲಿಯನ್ ಜಂಪ್ ಆಗಿದೆ. ಆದರೆ ಅಸಲಿ ಸಮಸ್ಯೆ ಬೇರೆ ಕಡೆ ಇದೆ. ನಮ್ಮ ಭೌತಿಕ ಆಮದು ಬಿಲ್ ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿದ್ರೆ ಸರ್ವಿಸ್ ಸೆಕ್ಟರ್ನಿಂದ ಬಂದ ಲಾಭ ಆ ಬೃಹತ್ ನಷ್ಟವನ್ನು ಬ್ಯಾಲೆನ್ಸ್ ಮಾಡೋಕೆ ಸಾಧ್ಯ ಆಗ್ತಾ ಇಲ್ಲ. ಇದರ ನೇರ ಪರಿಣಾಮ ನಮ್ಮ ಒಟ್ಟಾರೆ ಕರೆಂಟ್ ಅಕೌಂಟ್ ಡೆಫಿಸಿಟ್ ಮತ್ತಷ್ಟು ಅಗಲ ಆಗಿದೆ. ಅದರ್ ಕ್ಯಾಪಿಟಲ್ ಶಾಕ್. ಡಾಲರ್ ಖಜಾನೆಗೆ ಬಿತ್ತು $22.6 ಬಿಲಿಯನ್ ಪೆಟ್ಟು. ಈಗ ಈ ವರದಿಯ ಅತ್ಯಂತ ಗಂಭೀರವಾಗಿರೋ ಪಾಯಿಂಟ್ಗೆ ಬರೋಣ. ನಮ್ಮ ದೇಶದ ಹಣ ವಿದೇಶಕ್ಕೆ ಹಾರಿ ಹೋಗ್ತಿದೆ. RBI ರಿಪೋರ್ಟ್ ನಲ್ಲಿ ಅದರ್ ಕ್ಯಾಪಿಟಲ್ ಅನ್ನೋ ಹೆಡ್ಡಿಂಗ್ ಇದೆ ಸ್ನೇಹಿತರೆ. ರಫ್ತು ಮಾಡಿ ಬರಬೇಕಾದ ದುಡ್ಡು ಲೇಟ್ ಆಗಿರೋದು, ಆಮದಿಗೆ ಮುಂಚಿತವಾಗಿ ಅಡ್ವಾನ್ಸ್ ಪೇಮೆಂಟ್ ಮಾಡಿರೋದು ಮತ್ತು ನಮ್ಮವರೇ ವಿದೇಶದಲ್ಲಿ ಹಣ ಪಾರ್ಕ್ ಮಾಡಿರೋದು ಇದರ ಅಡಿಯಲ್ಲಿ ಬರುತ್ತೆ. ಈ ಹೆಡರ್ ಅಡಿಯಲ್ಲಿ ಬರುತ್ತೆ. ಹೋದ ವರ್ಷ ಈ ವಿಭಾಗದಲ್ಲಿ ಕೇವಲ $7.4 ಬಿಲಿಯನ್ ಕೊರತೆ ಇತ್ತು. ಆದರೆ ಈ ವರ್ಷ ಅದು ಬರೋಬ್ಬರಿ $22.6 ಬಿಲಿಯನ್ ಕೊರತೆಗೆ ಜಿಗಿದಿದೆ. ಇದರೊಂದಿಗೆ ವಿದೇಶಿ ಹೂಡಿಕೆದಾರರು ಅಂದರೆ FPIಗಳು ನಮ್ಮ ಮಾರ್ಕೆಟ್ನಿಂದ ದಿಢೀರ್ ಎಸ್ಕೇಪ್ ಆಗಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಮಿಡಲ್ ಈಸ್ಟ್ ನಲ್ಲಿ ಉಂಟಾಗಿರೋ ಜಿಯೋಪೊಲಿಟಿಕಲ್ ಟೆನ್ಷನ್ನಿಂದಾಗಿ ಹೂಡಿಕೆದಾರರು ಸೇಫ್ ಜಾಗ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಭಾರಿ ಪ್ರಮಾಣದ ಡಾಲರ್ ಹೊರಹರಿವಿನಿಂದಾಗಿ ನಮ್ಮ ರೂಪಾಯಿ ಮೌಲ್ಯ ಪಾತಾಳಕ್ಕೆ ಕುಸಿಯೋದು ಕಂಟಿನ್ಯೂ ಆಗಿದೆ. 2025 ಕೊನೆಯಲ್ಲಿ $89 ಆಸುಪಾಸಲ್ಲಿದ್ದ ರೂಪಾಯಿ ಮೌಲ್ಯ ಈ ಮೇ ತಿಂಗಳಲ್ಲಿ ಬರೋಬ್ಬರಿ $96.96 $97 ಹತ್ತರಕ್ಕೆ ಹೋಗಿ ತಲುಪಿತು. ಚಿನ್ನದ ಮೇಲಿನ ವ್ಯಾಮೋಹ, ದೇಶಕ್ಕೆ ಡೆಡ್ಲಿ ಇಂಪೋರ್ಟ್ ಬಿಲ್. ಈ ಸಮಸ್ಯೆಗೆ ಡಾಲರ್ ಖಜಾನೆ ಖಾಲಿಯಾಗೋಕೆ, ಈ ರೇಂಜಿಗೆ ಸಮಸ್ಯೆ ಆಗೋಕೆ ನಮ್ಮವರ ಚಿನ್ನ ಮತ್ತು ಬೆಳ್ಳಿಯ ವ್ಯಾಮೋಹ ಕೂಡ ಮುಖ್ಯ ಕಾರಣ. ಜಾಗತಿಕ ಮಟ್ಟದಲ್ಲಿ ಬೆಲೆ ಎಷ್ಟೇ ಏರಿಕೆಯಾದರೂ ನಮ್ಮ ಇಂಪೋರ್ಟ್ ನಿಂತೇ ಇಲ್ಲ. ಮಾರ್ಚ್ 2026 ಕೊನೆಗೊಂಡ ಆರ್ಥಿಕ ವರ್ಷದ ಡೇಟಾ ನೋಡಿ. ಭಾರತ ಕೇವಲ ಚಿನ್ನ ಮತ್ತು ಬೆಳ್ಳಿಯ ಆಮದಿಗಾಗಿ $84 ಬಿಲಿಯನ್ ಹಣವನ್ನು ಸುರಿದಿದೆ. ಇದರಲ್ಲಿ ಬೆಳ್ಳಿಯ ಆಮದು ಪ್ರಮಾಣವೇ ಸಖತ್ ಶಾಕಿಂಗ್ ಆಗಿದೆ. ಕಳೆದ ವರ್ಷ ಕೇವಲ $4.8 ಬಿಲಿಯನ್ ಇದ್ದ ಬೆಳ್ಳಿಯ ಆಮದು ಈ ವರ್ಷ ಬರೋಬ್ಬರಿ $12 ಬಿಲಿಯನ್ ಜಿಗಿದಿದೆ. ಇನ್ನುಳಿದ ಬರೋಬ್ಬರಿ $72 ಬಿಲಿಯನ್ ಹಣ ಕೇವಲ ಚಿನ್ನದ ಆಮದಿಗಾಗಿನೇ ಖರ್ಚಾಗಿದೆ. ನಾವು ಎಷ್ಟು ಜಾಸ್ತಿ ಚಿನ್ನವನ್ನು ಇಂಪೋರ್ಟ್ ಮಾಡ್ತೀವೋ ಅಷ್ಟು ಜಾಸ್ತಿ ಡಾಲರ್ ಹೊರಗಡೆ ಹೋಗುತ್ತೆ. ಇದೇ ಕಾರಣಕ್ಕೆ ನಮ್ಮ ಆಮದು ಬಿಲ್ ವಿಪರೀತ ಏರಿಕೆಯಾಗಿ ಡಾಲರ್ ಕೊರತೆ ಸೃಷ್ಟಿಯಾಗಿದೆ. RBI ರಿಸರ್ವ್ಸ್ ಮೇಲೆ ಅಟ್ಯಾಕ್. ಸರ್ಕಾರದ ಮಾಸ್ಟರ್ ಸ್ಟ್ರೋಕ್ ಏನು? ದೇಶದ ಒಳಗಡೆ ಡಾಲರ್ ಕೊರತೆಯಾದಾಗ ರೂಪಾಯಿಯನ್ನ ಕಾಪಾಡೋಕೆ RBI ತನ್ನ ಬಳಿ ಇಟ್ಟಿರೋ ತುರ್ತು ಫಾರೆಕ್ಸ್ ರಿಸರ್ವ್ ಅನ್ನೇ ಬಳಸಬೇಕಾಗುತ್ತೆ. ಈ $30.8 ಬಿಲಿಯನ್ ಗ್ಯಾಪ್ ಅನ್ನು ತುಂಬೋಕೆ RBI ತನ್ನ ಖಜಾನೆಯನ್ನೇ ಓಪನ್ ಮಾಡಿದೆ. ಮೇ 22 ವಾರದ ಅಂಕಿಅಂಶಗಳ ಪ್ರಕಾರ ಭಾರತದ ಒಟ್ಟು ಫಾರೆಕ್ಸ್ ರಿಸರ್ವ್ $681.4 ಬಿಲಿಯನ್ ಇದೆ. ಆದರೆ ಕೇವಲ ಒಂದೇ ವಾರದಲ್ಲಿ ಅಲ್ಲಿ $7.5 ಬಿಲಿಯನ್ ನಷ್ಟು ಭಾರಿ ಕುಸಿತ ಕಂಡಿದೆ. ಪರಿಸ್ಥಿತಿ ಕೈಮೀರಿ ಹೋಗಬಾರದು ಅಂತಲೇ ಸರ್ಕಾರ ಈಗ ಕಠಿಣ ನಿರ್ಧಾರಗಳಿಗೆ ಕೈ ಹಾಕಿದೆ. ಚಿನ್ನ ಮತ್ತು ಬೆಳ್ಳಿ ಮೇಲಿನ ಆಮದು ಸುಂಕವನ್ನು ಶೇಕಡ 6ರಿಂದ ಸೀದಾ 15%ಗೆ ಏರಿಕೆ ಮಾಡಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಲೀಟರ್ಗೆ $7.5 ಹೆಚ್ಚಳ ಮಾಡಿದ್ದಾರೆ. ಈ ಬಗ್ಗೆ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಮ್ಮಿ ಮಾಡೋಕೆ ಕಠಿಣ ಕ್ರಮ ಕೈಗೊಳ್ಳಲೇಬೇಕು, ನಮ್ಮ ಕ್ಯಾಪಿಟಲ್ ಅಕೌಂಟ್ ಕೂಡ ಸುಧಾರಿಸಲೇಬೇಕಾಗಿದೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಆರ್ಥಿಕ ತಜ್ಞ ಗೌರಾ ಸೇನ್ ಗುಪ್ತಾ ಅವರ ಪ್ರಕಾರ ಗ್ಲೋಬಲ್ ಮಾರ್ಕೆಟ್ನಲ್ಲಿ ತೈಲ ಬೆಲೆ ಹೆಚ್ಚಾದಷ್ಟು ಕೂಡ ನಮ್ಮ ಆರ್ಥಿಕತೆ ಮೇಲಿನ ಒತ್ತಡ ಮುಂದುವರಿಯುತ್ತೆ. ಹೀಗಾಗಿನೇ ಸ್ನೇಹಿತರೆ, PM ನರೇಂದ್ರ ಮೋದಿ ಮೇ ತಿಂಗಳಲ್ಲಿ ಅಷ್ಟು ಸೀರಿಯಸ್ ಆಗಿ ಸುದೀರ್ಘವಾಗಿ ಆಲ್ಮೋಸ್ಟ್ 1 ಗಂಟೆ ಮಾತನಾಡಿ ದೇಶದ ಜನಕ್ಕೆ ಹಂಗೆ ಮಾಡಬೇಕು ಹಿಂಗೆ ಮಾಡಬಾರ್ದು ಅಂತೆಲ್ಲ ಹೇಳಿದ್ದು. ಮಿಡಲ್ ಈಸ್ಟ್ನಲ್ಲಿ ನಡೀತಾ ಇರೋ ಜಿಯೋಪೊಲಿಟಿಕಲ್ ಟೆನ್ಷನ್ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಭಾರಿ ಏರಿಳಿತ ಸೃಷ್ಟಿ ಮಾಡಿದೆ. ನಮ್ಮ ದೇಶದ ಆರ್ಥಿಕತೆಯ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಸಾಕ್ಷ್ಯ ಸಿಗ್ತಾ ಇದೆ ಅದಕ್ಕೆ ಪರಿಣಾಮಕ್ಕೆ. ಈ ಬಗ್ಗೆ ಕ್ವಿಕ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ತಿಳಿಸಿ ಕಾಮೆಂಟ್ ಸೆಕ್ಷನ್ನಲ್ಲಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ನಿಮ್ಮ ಫ್ಯಾಮಿಲಿಯನ್ನು ಆರ್ಥಿಕವಾಗಿ ಸೇಫ್ ಗಾರ್ಡ್ ಮಾಡೋಕೆ $600-700 1 ಕೋಟಿ ರೂಪಾಯಿನ ಟರ್ಮ್ ಇನ್ಶೂರೆನ್ಸನ್ನು ಮಾಡಿಸೋಕ್ಕಾಗುತ್ತೆ. ಯಂಗ್ ಏಜ್ನಲ್ಲಿ ಕಮ್ಮಿ ಇರುತ್ತೆ, ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಹೀಗಾಗಿ ಸ್ನೇಹಿತರೆ, ಎಷ್ಟಾಗುತ್ತೆ ಅಷ್ಟು ಬೇಗ ಟರ್ಮ್ ಇನ್ಶೂರೆನ್ಸ್ ಒಳಗಡೆ ಜಾಯಿನ್ ಆಗೋದು ಪ್ರತಿಯೊಬ್ಬರಿಗೂ ಈಗಿನ ಕಾಲದ ಅನಿವಾರ್ಯ.
ನೀವಿನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಮಾಡಿಸೋ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಡಿಟೋ ಲಿಂಕನ್ನು ಮಿಸ್ ಇಲ್ಲದೆ ಚೆಕ್ ಮಾಡಿ ಅವರಿಂದ ಫ್ರೀ ಕನ್ಸಲ್ಟೇಷನ್ ಪಡೆದು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಕ್ತ ಆಗುವ ಪ್ಲ್ಯಾನನ್ನು ನೀವು ಮಾಡಿಸ್ಕೋಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.